ಹೆಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ರೆಸಿಪಿ ತೋರಿಸ ಈಸಿಯಾಗಿ ಸಿಂಪಲಾಗಿ ಬ್ರೇಕ್ಫಾಸ್ಟಿಗೆ ಬೇಕಾಗಿರೋಂಥ ರೆಸಿಪಿ ಫಟಾಫಟ್ ಅಂತ ಬೇಗ ಆಗುತ್ತೆ. ಇದೇನಂತಂದರೆ ಮಸಾಲ ರೈಸ್ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋನ ಫುಲ್ವರೆಗೂ ವಾಚ್ ಮಾಡಿ, ಯಾರೂ ವೀಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ನೋಡ್ತಾ ಇದ್ದಾನೆ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ. ಸೊ ಇವಾಗ ನಾವು ಇದನ್ನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಇದಕ್ಕೆ ಬೇಕಾಗಿರೋದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ 2 ಈರುಳ್ಳಿ, ಹಾಗೆ 2 ಟೊಮೊಟೊ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕ್ಕೋಬೋದು. ಇಲ್ಲಾಂತಂದ್ರೆ ನೀವು ಹಾಗೆ ಕೂಡ ಮಾಡ್ಬೋದು. ಸೊ ಹಾಕೊಂಡ್ರೆ ಟೇಸ್ಟ್ ಮೇಲೆ ಸೂಪರಾಗಿರುತ್ತೆ. ಸೊ ಶುಂಠಿ ಬೆಳ್ಳುಳ್ಳಿ ಅನ್ನೋದು ತೊಗೊಳ್ಳಿ. ಸೊ ಬೇಡ ಅಂತಂದರೆ ನೀವು ಸ್ಕಿಪ್ ಬೇಕಾದ್ರೆ ಮಾಡ್ಕೊಬೋದು. ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿ ಫಸ್ಟು ಒಂದು ಪ್ಯಾನ್ನ ಇಟ್ಕೊಬೇಕು. ಸೊ ಒಂದು ಪ್ಯಾನ್ ಇಟ್ಕೊಂಡು ಅದು ಹೀಟ್ ಆಗಲಿ. ಸೊ ಹೀಟ್ ಆದಮೇಲೆ ಇದಕ್ಕೆ ನಾವು ಆಯಿಲನ್ನು ಹಾಕೋಣ. ಸೊ ಆಯಿಲ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾವಾಗಲೂ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ. ಆಯಿಲ್ ಅನ್ನೋದು ನಮ್ಗೆ ತುಂಬ ಬಾಡಿಗೆ ಕೆಟ್ಟದ್ದು. ಸೊ ಆಯಿಲಿ ಐಟಮ್ಸ್ ಎಲ್ಲ ನಾವು ಜಾಸ್ತಿ ತಿಂತಾ ಇರ್ತೀವಿ. ಸೊ ಅದಕ್ಕೆ ಅಡುಗೆದಲ್ಲೂ ಅಷ್ಟು ಆಯಿಲನ್ನು ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಕೊಬೇಕು. ಅದಕ್ಕಿಂತ ಜಾಸ್ತಿ ಹಾಕೋದ್ರಿಂದ ಕೊಲೆಸ್ಟ್ರಾಲ್ ತುಂಬಾ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಯಿಲಿ ಕಂಟೆಂಟ್ ಅನ್ನೋದು ನಮ್ಮ ಬಾಡಿಗೆ ಅಷ್ಟೊಂದು ಒಳ್ಳೆಯದು ಅಂತಲ್ಲ. ಅದಕ್ಕೋಸ್ಕರ ಆಯಿಲನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಈ ರೆಸಿಪಿ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಮಾಡ್ಕೊಬೋದು. ಹಾಗೆ ನೈಟ್ ಉಳಿದಿರೋ ಅನ್ನನ ಏನು ಮಾಡಬೇಕು ಅಂತ ಅಂದ್ಕೊತಿದ್ರೆ ಆವಾಗ ಕೂಡ ಈ ರೆಸಿಪಿನ ಮಾಡ್ಕೊಬೋದು. ನಿಮಗೆ ತುಂಬಾ 5 ಮಿನಿಟ್ಸಲ್ಲಿ ಆಗುವಂಥ ರೆಸಿಪಿ. ಇವಾಗ ಪ್ಯಾನ್ ಹೀಟಾಗಿದೆ. ಇದಕ್ಕೆ ನಾನು ಇಲ್ಲಿ 3 to 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಆಲ್ರೆಡಿ ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ. ಸ್ವಲ್ಪ ರೈಸ್ ಜಾಸ್ತಿ ಇತ್ತು ಅಂದರೆ 3 ಈರುಳ್ಳಿ ತೊಗೊಳ್ಳಿ. ಸೊ ಕಮ್ಮಿ ಇದ್ರೆ 2ರಿಂದ 1 ಸಾಕಾಗುತ್ತೆ. ಸೊ ಇವಾಗ ಕರಿಬೇವು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಫಸ್ಟೇ ಹಾಕ್ಬಿಟ್ಟೆ ಕರಿಬೇವು ಅನ್ನೋದು ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈರುಳ್ಳಿ ಹಾಕಿದ್ಮೇಲೆ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಸೊ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ನಿಮಗೆ ಎಲ್ರಿಗೂ ಗೊತ್ತಿರೋದು ನಮ್ಮ ಈರುಳ್ಳಿ ಅನ್ನೋದು ಬೇಗನೆ ಫ್ರೈ ಆಗೋದಿಲ್ಲ, ತುಂಬಾ ಟೈಮ್ ತೊಗೊಳುತ್ತಿದ್ದು ಅಲ್ವಾ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ನನ್ನ ಹತ್ರ ಒಂದು ಟ್ರಿಕ್ ಇದೆ, ಮತ್ತು ಚಿಕ್ಕ ಟಿಪ್ಪನ್ನು ನೀವು ಫಾಲೋ ಮಾಡಿದ್ರೆ ನಿಜವಾಗ್ಲೂ ಈರುಳ್ಳಿ ಅನ್ನೋದು ಬೇಗನೆ ಫ್ರೈ ಆಗೋಗುತ್ತೆ. ಅದೇನಪ್ಪ ಅಂತಂದರೆ ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಳ್ಳಿ. ಉಪ್ಪನ್ನು ಹಾಕ್ಕೊಂಡು ನಾವು ಬೇಯಿಸಿದ್ರೆ ಬೇಗನೆ ಈರುಳ್ಳಿ ಅನ್ನೋದು ಫ್ರೈ ಆಗೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡಿದ್ರೆ ಬೇಗ ಅನ್ನೋದು ಇದು ಈರುಳ್ಳಿ ಫ್ರೈ ಆಗುತ್ತೆ, ಮತ್ತು ನಮ್ಮ ರೆಸಿಪಿಗೆ ಟೈಮ್ ಕೂಡ ಸ್ವಲ್ಪ ಸೇವ್ ಆಗುತ್ತೆ. ಅದಕ್ಕೋಸ್ಕರ ನಾನು ಉಪ್ಪನ್ನು ಆ್ಯಡ್ ಮಾಡಿ ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಲೈಟ್ ಬ್ರೌನಿಷ್ ಕಲರ್ ಬರೋ ತನಕ ಫ್ರೈ ಆಗಲಿ, ಜಾಸ್ತಿ ಓವರ್ ಫ್ರೈ ಏನು ಬೇಕಾಗಿಲ್ಲ. ಸೊ ಸ್ವಲ್ಪ ಲೈಟ್ ಕಲರಾಗಿ ಬ್ರೌನ್ ಕಲರ್ ಬಂದರೆ ಸಾಕು. ಸ್ವಲ್ಪ ಲೈಟಾಗಿ ಫ್ರೈ ಆದರೆ ನಾವು ಇದಕ್ಕೆ ನೆಕ್ಸ್ಟ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಕೊಬೋದು. ಸೊ ನೋಡ್ರೆ ನಾನಿಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ಬೇಗ ಉಪ್ಪನ್ನ ಎಳ್ಕೊಂಡು ಸೊ ಬೇಗನೆ ಫ್ರೈ ಆಗೋಗುತ್ತೆ. ನಾವು ಈರುಳ್ಳಿ ಹಾಕಿ ಯಾವುದೇ ಐಟಮ್ ಮಾಡ್ತಿರ್ಬೇಕಂದ್ರೂ ನಮಗೆ ಟೈಮ್ ಸೇವ್ ಆಗಬೇಕು ಅಂತ ಅಂದರೆ ಈ ಟಿಪ್ನ ನೀವು ಫಾಲೋ ಮಾಡ್ಕೊಳ್ಳಿ. ಸೊ ನಾವು ಚಿಕ್ಕ ಚಿಕ್ಕ ಟಿಪ್ಸನ್ನ ರೆಸಿಪೀಸಲ್ಲಿ ಫಾಲೋ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ, ಮತ್ತು ತುಂಬ ಸ್ವಲ್ಪ ಟ್ರಿಕ್ಕಿ ಇರೋದು ಕೂಡ ನಮಗೆ ನೀಟಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರೆ ಇವಾಗ ಇದು ಚೆನ್ನಾಗಿ ಆಲ್ಮೋಸ್ಟ್ ಹತ್ತತ್ರ ಫ್ರೈ ಆಗಿ ಹೋಗ್ತಾಯಿದೆ ಲೈಟಾಗಿ. ನೋಡಿದ್ರೆ ಈ ರೀತಿ ಇನ್ನೊಂದು ಸ್ವಲ್ಪ ಫ್ರೈ ಆದ್ರೂ ಸಾಕು. ಇವಾಗ ನೋಡಿದ್ರೆ ಎಷ್ಟು ಚೆನ್ನಾಗಿ ಫ್ರೈ ಆಗ್ತದೆ. ನಿಜವಾಗ್ಲೂ ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಸೂಪರಾಗಿತ್ತು. ರೈಸ್ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ಇನ್ನೊಂದು ಪ್ಲೇಟ್ ತಿನ್ನೋಣ ಅಂತ ಅನ್ನಿಸ್ತಿತ್ತು. ಸೊ ಅದಕ್ಕೋಸ್ಕರ ನಿಮ್ಗಂತಲೇ ವೀಡಿಯೋ ಮಾಡಿ ನಾನು ಹಾಕ್ತಾಯಿದ್ದೀನಿ. ನೀವು ಕೂಡ ಮನೇಲಿ ತಪ್ಪದೆ ವೀಡಿಯೋನ ಮಾಡಿ ರೆಸಿಪಿನ ಮಾಡಿ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವೀಡಿಯೋನ ಮಿಸ್ ಮಾಡಬೇಡಿ. ಸೊ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಅಥವಾ ನೈಟ್ ಉಳಿದಿರೋ ಅನ್ನಕ್ಕಾಗಿರ್ಬೋದು, ಯಾವುದಕ್ಕೂ ಇದನ್ನು ಮಾಡ್ಕೊಬೋದು. ಇವಾಗ ಕಟ್ ಮಾಡಿರೋ ಅಂತಹ ಟೊಮೆಟೊನ ಕೂಡ ಹಾಕ್ಕೊಳ್ಳೋಣ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 2 to 3 ಮಿನಿಟ್ಸ್ವರೆಗೂ ಸಾಕು, ಫ್ರೈ ಆಗುತ್ತೆ. ಯಾಕಂದರೆ ನಾವು ಇಲ್ಲೇನು ಜಾಸ್ತಿ ತೊಗೊಂಡಿಲ್ಲ ಟೊಮೊಟೊ ಅಲ್ವಾ, ಅದಕ್ಕೋಸ್ಕರ. ಸೊ ಇದನ್ನು ಬೇಗನೆ ಫ್ರೈ ಆಗೋಗುತ್ತೆ ಬಿಡಿ. ಸೊ ಇವಾಗ ಈ ರೀತಿ ಇದನ್ನು ನಾವು ನಿಧಾನಕ್ಕೆ ಸ್ವಲ್ಪನೇ ಫ್ರೈ ಮಾಡ್ಕೊಬೇಕು. ನಿಮಗೇನಾದರೂ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಅಂತಂದರೆ ಸ್ವಲ್ಪ ಜಾಸ್ತಿ ಸ್ಪೈಸಿ ಬೇಕು ಅಂತಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು. ನಾನಿಲ್ಲಿ ಯಾವುದೇ ಹಸಿಮೆಣ್ಸಿನ್ಕಾಯಿ ಆಗಲಿ ಒಣಮೆಣ್ಸಿನ್ಕಾಯಿ ಆಗಲಿ ಇಲ್ಲಿ ಯೂಸ್ ಮಾಡ್ತಾಯಿಲ್ಲ. ಸೊ ನಿಮಗೆ ಬೇಕು ಅಂತಂದರೆ ನೀವು ಹಾಕ್ಕೊಬೋದು, ಇಲ್ಲ ಅಂತಂದರೆ ಬರೀ ಖಾರದ ಪುಡಿ ಹಾಕ್ಕೊಂಡ್ರೂ ನಡೆಯುತ್ತೆ.
ಇವಾಗ ನೋಡಿದ್ರೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಟೊಮೆಟೊನ ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನು ಹಸಿ ಇದ್ದರೆ ಆ ಮಸಾಲೆ ಅನ್ನೋದು ಅಷ್ಟೊಂದು ಟೇಸ್ಟ್ ಇರೋಲ್ಲ ಮತ್ತು ಚೆನ್ನಾಗೂ ಇರೋಲ್ಲ. ಅದಕ್ಕೋಸ್ಕರ ಟೊಮೊಟೊ ಅನ್ನೋದು ಚೆನ್ನಾಗಿ ಫ್ರೈ ಆಗಬೇಕು. ಅದೆಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟೇ ಗ್ರೇವಿ ಕಂಟೆಂಟ್ ಅನ್ನೋದು ಇದಕ್ಕೆ ಬರುತ್ತೆ. ಅದಕ್ಕೋಸ್ಕರ ಇವಾಗ ಇದಕ್ಕೆ ನಾನು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನದ ಪುಡಿನ ಹಾಕ್ತಾಯಿದ್ದೀನಿ. ಸೊ ನೀವು ಅಷ್ಟು ಜಾಸ್ತಿ ಹಾಕ್ಬಾರ್ದು, ಲೈಟಾಗಿ ಒಂದು ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಬೇಕು ಯಾವತ್ತೂ. ಮತ್ತು ಇದಕ್ಕೆ ನಾನು 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿನ ಕೂಡ ಹಾಕ್ತಾಯಿದ್ದೀನಿ. ಸೊ ಗರಂ ಮಸಾಲ ಹಾಕೋದ್ರಿಂದ ಫ್ಲೇವರ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಇರುತ್ತಲ್ವ, ಅದಕ್ಕೋಸ್ಕರ ಗರಂ ಮಸಾಲ ಅನ್ನೋದು ಸೂಪರ್ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಗರಂ ಮಸಾಲನ ಹಾಕ್ಕೊಳ್ಳಿ. ಮತ್ತು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ. ಮತ್ತು ನಾನು ಹಾಕ್ತಾಯಿರೋದು ಅಚ್ಚ ಖಾರದ ಪುಡಿ. ಇದು ನಾವು ಗುಂಟೂರು ಖಾರದ ಪುಡಿ ಅಂತಲೇ ಹೇಳ್ತೀವಿ ಆಂಧ್ರ ಕಡೆ. ಇದು ನಾನಿಲ್ಲಿ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ, ಯಾಕಂದರೆ ಇದು ತುಂಬಾ ಖಾರ. ನಿಜವಾಗ್ಲೂ 1 ಟೇಬಲ್ ಸ್ಪೂನ್ ಹಾಕಿದ್ರೆ ಒಂದು 5ರಿಂದ 6 ಜನಕ್ಕೆ ಹಾಕುವಷ್ಟು ಕರ್ರಿಗೆ ಖಾರ ಅಷ್ಟು ಕೊಡುತ್ತೆ. ನಿಜವಾಗ್ಲೂ ಅಷ್ಟು ಖಾರ ಇರುತ್ತೆ. ಅದಕ್ಕೋಸ್ಕರ ನಾನು ತುಂಬಾ ಕಮ್ಮಿ ಹಾಕೋದು ಖಾರನ, ಯಾಕಂದರೆ ಅದು ಖಾರ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಾನು 1 ಸ್ಪೂನ್ ಹಾಕೋ ಜಾಗದಲ್ಲಿ 1/4 ಟೇಬಲ್ ಸ್ಪೂನ್ನ ಹಾಕ್ಕೋತೀನಿ. ಸೊ ನೀವೇನು ಮಾಡ್ತೀರಾ ಅಂತಂದರೆ ನಿಮ್ಮದು ಖಾರ ಮೀಡಿಯಮ್ ಆಗಿದೆ ಅಂತಂದರೆ 1 ಟೇಬಲ್ ಸ್ಪೂನ್ ಹಾಕ್ಕೊಬೋದು. ಇವಾಗ ಆಲ್ರೆಡಿ ಇಲ್ಲಿ ನಾನು ರೈಸ್ನ ರೆಡಿ ಮಾಡ್ಕೊಂಡಿದ್ದೆ. ಸೊ ಅದನ್ನು ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ನೋಡ್ಕೊಳ್ಳಿ. ಪುಡಿ ಮಾಡಿ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಆ ರೈಸ್ಗೆ ಮಸಾಲೆ ಅನ್ನೋದು ಚೆನ್ನಾಗಿ ಫ್ಲೇವರ್ ಆಗಿ ಅಂಟ್ಕೊಳ್ಳುತ್ತೆ. ಸೊ ಮಿಕ್ಸ್ ಮಾಡಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆವಾಗಲೇ ಟೇಸ್ಟು, ಫ್ರಾಗ್ನೆನ್ಸು ಅನ್ನೋ ಕನ್ಸಿಸ್ಟೆನ್ಸಿ ಅನ್ನೋದು ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ನಾವು ಏನು ರುಬ್ಬಿಲ್ಲ, ಮಸಾಲೆಗಳು ಏನೂ ರುಬ್ಬಿಲ್ಲ. ಕಾಯಿ ತುರಿದು ರುಬ್ಬಿ ಮಾಡಿ ಅಂತ ಏನೂ ಇಲ್ಲ. ನಿಜವಾಗ್ಲೂ ಬೇಗನೆ ಸಿಂಪಲ್ಲಾಗಿ ಫಟಾಫಟ್ ಅಂತ ನಮಗೆ ರೆಡಿಯಾಗಿ ಹೋಗುತ್ತೆ. ಇದನ್ನು ನೀವು ನಿಜವಾಗ್ಲೂ ಚಿಕ್ಕವರಿಂದ ದೊಡ್ಡವರೆಗೂ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನಂತೂ ಫಸ್ಟ್ ಟೈಮ್ ಮಾಡೋದು ನನಗೆ ಫುಲ್ ಇಂಪ್ರೆಸ್ಡ್ ಆಗೋಯಿತು. ಅದಕ್ಕೆ ನಾನು ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ನೀವು ಕೂಡ ತಿನ್ನಬೇಕು ಅಂತ ಹೇಳಿ ನಾನು ನಿಮಗೋಸ್ಕರ ಅದನ್ನ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ಟೇಸ್ಟ್ ಅಂತೂ ನೀವೇ ಬೇಕಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀರಾ ಎಷ್ಟು ಸಖತ್ತಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಅಂದರೆ ಇವಾಗೆಲ್ಲ ನೀಟಾಗಿ ನಾವು ಈ ಅನ್ನನ ಚೆನ್ನಾಗಿ ಕಲಿಸ್ಕೊಂಡು ಬಿಸಿಯಾಗಿ ಸರ್ವ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಇದ್ರ ಜೊತೆಗೆ ನಾವು ಈರುಳ್ಳಿನ ಸೈಡಲ್ಲಿ ಇಟ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಆ ಮಸಾಲೆ ಇದಕ್ಕೂ ಸೂಪರ್ ಟೇಸ್ಟ್ ಇರುತ್ತೆ. ನೀವು ಕೂಡ ಅಷ್ಟೇ ಮನೇಲಿ ಮಿಸ್ ಮಾಡಿದರೆ ಈ ರೆಸಿಪಿನ ಮಾಡಿ ಹಾಗೆ ನಿಮ್ಮ ಮನೆಯವರೆಲ್ರಿಗೂ ತಿನ್ನಿಸಿ ಹೇಗಿತ್ತು ಅಂತ ಕೇಳಿ ಅವ್ರಿಗೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಬೇಕು, ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ಈರುಳ್ಳಿ ಬೇಯಿಸ್ಬೇಕಾದ್ರೆ 1/4 ಟೇಬಲ್ ಸ್ಪೂನ್ ಹಾಕಿದ್ದೆ, ಅದಕ್ಕೋಸ್ಕರ ಇನ್ನೊಂದು 1/4 ಟೇಬಲ್ ಸ್ಪೂನ್ ಕಮ್ಮಿ ಮಾಡಿದ್ದೀನಿ. ನೀವು ಅಷ್ಟೇ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬೇಕು. ಫೈನಲಿ ನಮ್ಮ ಮಸಾಲ ರೈಸ್ ಅನ್ನೋದು ರೆಡಿಯಾಗೋಯ್ತು. 5 ನಿಮಿಷದಲ್ಲಿ ರೆಡಿಯಾಗೋವಂಥ ಮಸಾಲ ರೈಸ್ ರೆಡಿಯಾಗೋಗಿದೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಇವಾಗ ಬಿಸಿಯಾಗಿ ನಾನು ಸರ್ವ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನಾನು ಸರ್ವ್ ಮಾಡ್ಕೊಂಡು ತಿಂತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.